ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ಭವಿಷ್ಯ ಕಾರ್ಯಕ್ರಮ. ಕುಂಭರಾಶಿಯವರ 1 ವರ್ಷದ ಪರಾಭವನಾಮ ಸಂವತ್ಸರ ಹೇಗಿರಲಿದೆ? ಈ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಲಗ್ನದಲ್ಲಿ ರಾಹು ಇದ್ದಾನೆ. ಜನ್ಮಸ್ಥ ರಾಹು. ಕುಂಭರಾಶಿಯವರು ಇನ್ನೂ 7.5 ಸ್ವಲ್ಪ ದಿನ ಅದ. 2027 ಜೂನ್ ತನಕ, ಜೂನೋ ಜುಲೈ ತನಕ ಅದ. 5ನೇ ಗುರು ಇದ್ದಾನೆ ಸದ್ಯಕ್ಕೆ ನಿಮಗೆ. ಮೇ 29ರವರೆಗೆ. 21 ಕೆಲವೊಂದು ಪಂಚಾಂಗ, 22 ಕೆಲವೊಂದು ಪಂಚಾಂಗ, 25 ಕೆಲವೊಂದು ಪಂಚಾಂಗ, 29 ಮ್ಯಾಕ್ಸಿಮಮ್ ಮೇ 29ರವರೆಗೆ ಗುರು 5ನೇ ಮನೆಯೊಳಗಿದ್ದಾನೆ. ಅದಾದ ನಂತರ ಕರ್ಕ ರಾಶಿಗೆ ಹೋಗ್ತಾನೆ. ಆದ್ರೆ ಸಾಮಾನ್ಯವಾಗಿ ಕರ್ಕೋಚ್ಚ ಗುರು, ಕರ್ಕಸ್ಥನಾದಂತಹ ಗುರು, ಕರ್ಕರಾಶಿ ಸ್ಥಿತನಾದಂತಹ ಗುರು ದ್ವಾದಶ ರಾಶಿಯವರೆಗೂ ಶುಭವನ್ನೇ ಉಂಟು ಮಾಡುತ್ತಾನೆ, ಕೆಡಕನ್ನೇನು ಮಾಡೋದಿಲ್ಲ. ಹೀಗಾಗಿ ಗುರುವಿನ ಅನುಗ್ರಹ ಕುಂಭರಾಶಿಯವರಿಗೆ ಈ ವರ್ಷ ಇರಲಿದೆ. ಆದರೆ 7.5 ಪ್ರಭಾವ, ಲಗ್ನದಲ್ಲಿ ರಾಹು, ಸಪ್ತಮ 7th ಹೌಸ್, ಹೌಸ್ ಆಫ್ ಟ್ರಾನ್ಸಾಕ್ಷನ್, ವೈಫ್, ಹೆಂಡತಿ, ವ್ಯವಹಾರ, ನಂಬಿಕೆ, ಪಾರ್ಟ್ನರ್ಶಿಪ್, ಟ್ರೇಡಿಂಗ್, ಟರ್ಷರಿ, ಹೂಡಿಕೆ, ಎಲ್ಲದಕ್ಕೂ ಕೇತು ಇದ್ದಾನೆ. ವಿಘ್ನ, ಪ್ರತಿಬಂಧಕ, ಸಮಸ್ಯೆ, ಕಷ್ಟ, ದುಃಖವನ್ನು ಕೊಡ್ಲಿಕ್ಕೆ ನಿಂತಾನ ಕುಂಭರಾಶಿಯವರಿಗೆ. ಅರ್ಥಾತ್ ಕುಂಭರಾಶಿಯವರಿಗೆ ಈ ವರ್ಷ ಜನ್ಮಸ್ಥ ರಾಹು ರೋಗವನ್ನ, ಭಯವನ್ನ, ಮಾಟ, ಮಂತ್ರ, ಅಭಿಚಾರ ಮಾಡಿಸುವಂತ ಸಾಧ್ಯತೆ, ಉದ್ವಿಗ್ನತೆ, ದುಡುಕು, 2 ಕೆಟ್ಟನ್ನ ಮಾತನಾಡು, ತಪ್ಪನ್ನ ಮಾತನಾಡು, ಮನಸ್ಸನ್ನ ಚಂಚಲ ಮಾಡಿಕೋ, ಸುಮ್ನೆ ಎಲ್ಲರ ಹತ್ರ ಜಗಳ ಮಾಡಿಕೋ, ಸಮಸ್ಯೆಯನ್ನು ಮಾಡಿಕೋ, ಚರ್ಮ ವ್ಯಾಧಿ, ಮುಖ ತುಂಬ ಗುಳ್ಳಿ, ಹುಗುಳು, ಉಷ್ಣತೆ, ಹೀಟ್ ದೇಹದಲ್ಲಿ ಜಾಸ್ತಿ ಆಗುವುದು, ಇವೆಲ್ಲ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಆಗಲಿದೆ. ಅವರವರ ಜಾತಕ ಚೆನ್ನಾಗಿದ್ದು, ಶನಿ ತುಂಬಾ ಚೆನ್ನಾಗಿದ್ದು, ಬೇರೆ ಗ್ರಹ ಬಲಾದಿಗಳು ಚೆನ್ನಾಗಿದ್ರೆ ಇವೆಲ್ಲ ಪ್ರಭಾವ ಕಡಿಮೆ ಇರ್ತದೆ ಅಥವಾ ಇರೋದಿಲ್ಲ. ಇಲ್ಲ ಅಂದ್ರೆ ನಿಶ್ಚಿತವಾಗಿ ಈ ಸಮಸ್ಯೆಯನ್ನ ನೀವು ಎದುರಿಸುವಿರಿ. ಇನ್ನು 7ನೇ ಮನೆಯೊಳಗ ಕೇತು ಇರೋದ್ರಿಂದ ಏನಾಗ್ತದ? ಯಾರನ್ನೂ ನಂಬಿ ಕೆಲಸ ಮಾಡೋ ಹೋಗಿಲ್ಲ. ಅವ ಹೇಳಾನ ಅದನ್ನ ಚಲೋ ಇನ್ವೆಸ್ಟ್ಮೆಂಟ್ ಮಾಡೋಣ, ಅವ ಹೇಳಾನ ಅದನ್ನ ಮಾಡಿದ್ರೆ ಚಲೋ ಆಗ್ತದ, ಅವನ ಜೊತೆ ಕೂಡಿ ಮಾಡೋಣ, ಅವ್ಗೆ ಭಾಳ ನಾಲೆಜ್ ಅದ, ಹಿಂಗೆ ಅವ್ನ್ ಗೊತ್ತದ, ಇವಂಗ್ ಗೊತ್ತದ, ಅದು ಮಾಡಿದ್ರೆ ಆಗ್ತದ, ಇದು ಮಾಡಿದ್ರೆ ಆಗ್ತದ, ಮತ್ತೊಬ್ಬರ ನಂಬಿ, ಮತ್ತೊಬ್ಬರ ಮೇಲೆ ಅವಲಂಬಿಸಿ ಡಿಪೆಂಡ್ ಆಗಿ ಏನಾದರೂ ಮಾಡಿದರೆ ಸಂಪೂರ್ಣವಾಗಿ ಶೂನ್ಯರಾಗುತ್ತೀರಿ. ಅಥವಾ ಹಿಂದೆಂದೋ ಮಾಡಿದ ತಪ್ಪು, ಸಪ್ತಮಸ್ಥನಾದಂತಹ ಕೇತು ಗೋಚಾರದಲ್ಲಿ ಬಂದರೆ ಹಿಂದೆಂದೋ ಮಾಡಿದ ಸಮಸ್ಯೆ ಇರ್ತದೆ. ಈಗ ಪೆನಾಲ್ಟಿ ಬರ್ತದೆ. ಒಂದು 6 ತಿಂಗಳಿಂದ ನೀವು ಏನೋ ಒಂದು ಟ್ರಾಫಿಕ್ ವೈಲೇಷನ್ ಮಾಡಿರ್ತೀರಿ, ಅದರದೊಂದು ಬಿಲ್ ಈಗ ಬರ್ತದೆ. ನಿಮಗೆ ಯಾವುದೋ ಮಾಡಿ ತಪ್ಪಿಗೆ ಪೆನಾಲ್ಟಿ ಕಟ್ಟೋದು ಬರ್ತದೆ. ಹಿಂದೆ ಯಾವತ್ತೋ ಏನೋ ಮಿಸ್ಟೇಕ್ ಮಾಡಿರ್ತೀರಿ, ಮನಿ ತಗೊಂಡಿರ್ತೀರೋ, ಏನೋ ಮಾಡಿರ್ತೀರೋ, ಟ್ಯಾಕ್ಸ್ ಒಳಗೆ ಹಿಂದೆ ಮುಂದೆ ಮಾಡಿರ್ತೀರಿ, ಅದರ ಪೆನಾಲ್ಟಿ, ಅದರ ದೋಷ, ಅದರ ಸಮಸ್ಯೆ ಅವೆಲ್ಲ ಈಗ ಬರ್ತಾವ. ಸರ್ಕಾರದಿಂದ ಪೆನಾಲ್ಟಿ, ದಂಡ, ಅಪವಾದ, ಕಿರಿಕಿರಿ ಬರುವ ಸಾಧ್ಯತೆ ಇರ್ತದ ಕುಂಭರಾಶಿಯವರಿಗೆ. ಮತ್ತೆ ಆರೋಗ್ಯದಲ್ಲಿ ಬಹುಮುಖ್ಯವಾಗಿ ಇದೇ ಸಮಸ್ಯೆಗಳು: ಉದರ ವ್ಯಾಧಿ, ಚರ್ಮ ವ್ಯಾಧಿ, ನಿದ್ರಾಹೀನತೆ, ಭಯ, ಮಾಟಮಂತ್ರದ ದೋಷಗಳು, ಅಭಿಚಾರ, ದೃಷ್ಟಿ ದೋಷ, ದೈಹಿಕ ಅಶಕ್ತತೆ, ಏನು ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಲವಲವಿಕೆ ಇಲ್ಲದೆ ಇರುವುದು ಮಾಟಮಂತ್ರದಿಂದಾಗಿ, ದೃಷ್ಟಿ ದೋಷದಿಂದಾಗಿ, ಇವೆಲ್ಲ ಸಾಧ್ಯತೆ ಅವ. ಇನ್ನು 7.5 ಇರೋದ್ರಿಂದ ಎಷ್ಟೇ ಪ್ರಯತ್ನ ಮಾಡ್ರಿ ಪ್ರತಿಫಲ ಇಲ್ಲ. ಹೊಸದೇನಾದ್ರೂ ಮಾಡಬೇಕು ಅಂತ ಮಾಡ್ರಿ ಪ್ರತಿಫಲ ಸಿಗಂಗಿಲ್ಲ. ಇದು ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯೋಗ ಮಾಡೋರಾಗಿರ್ಬೋದು, ನೌಕರಿ ಮಾಡುವಂತವರಾಗಿರ್ಬೋದು, ವ್ಯಾಪಾರ ಮಾಡುವಂತರಾಗಿರ್ಬೋದು, ಸಣ್ಣ ಪ್ರಮಾಣ, ದೊಡ್ಡ ಪ್ರಮಾಣ, ಅವರವರ ಸಾಮರ್ಥ್ಯ, ಅವರವರ ಯೋಗ್ಯತೆ ಸಮಾನವಾಗಿ ಇದು ಪರಿಣಾಮ ಆಗ್ತದೆ. ಕೆಲವೊಬ್ಬರಿಗೆ ಇಷ್ಟು ಖಾರ್ಪುಡಿ ತಿಂದ್ರೆ ನಡೀತಿರ್ತದೆ, ಕೆಲವರಿಗೆ ಇಷ್ಟು ಖಾರ್ಪುಡಿ ತಿಂದ್ರೆ ಜ್ವರಕ್ಕೆ ಬರ್ತಾರೆ, ವಾಂತಿನ ಆಗ್ತದೆ, ದೇಹನ ಅನಾರೋಗ್ಯ ಆಗ್ತದೆ. ಅವರವರ ಸಾಮರ್ಥ್ಯ, ಅವರವರ ಕ್ಷಮತೆ ಹೆಂಗಿರ್ತದೆ ಅದ್ರ ಮೇಲೆ ಹೇಳುವಂಥದ್ದನ್ನ ನೀವು ಟ್ಯಾಲಿ ಮಾಡ್ಕೋಬೇಕು. ಇಫ್ ಯು ಆರ್ ಅ ಸ್ಟೂಡೆಂಟ್, ಹೊಸದಾಗಿ ಏನು ಕಲೀಲಿಕ್ಕೆ ಆಗಂಗಿಲ್ಲ, ಕಲ್ತಿದ್ ನೆನ್ಪು ಉಳಿಯಂಗಿಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಪಾಸ್ ಆಗೋದಿಲ್ಲ. ಈಗ ಸದ್ಯಕ್ಕೆ ನೀವು ವಿದ್ಯಾಭ್ಯಾಸ ಮುಗಿಸಿರಿ, ನೌಕರಿ ಹುಡುಕ್ತಾ ಇದ್ದೀರಿ, ಎಷ್ಟು ಪ್ರಯತ್ನ ಮಾಡಿದ್ರು ಒಂದು ಒಳ್ಳೆ ರೆಸ್ಪಾನ್ಸ್ ಬರಂಗಿಲ್ಲ, ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗಂಗಿಲ್ಲ. ನಿಮ್ಮ ಯೋಗ್ಯತೆ, ನೀವು BE ಮಾಡಿ ಡಬಲ್ ಡಿಗ್ರಿ, ಡಬಲ್ ಗ್ರಾಜ್ಯುಯೇಟ್ ಆಗಿರ್ತೀರಿ, ಸಣ್ಣ ಪುಟ್ಟ ಒಂದು ಸಾದಾ ಬ್ಯಾಚುಲರ್ ಡಿಗ್ರಿಗಿಂತಲೂ ಕಡಿಮೆ ನೌಕರಿ ಅಂತ ಸಿಗುವಂತ ಸಾಧ್ಯತೆ ಇರ್ತದೆ. ನಿಮ್ಮ ಯೋಗ್ಯತೆ ಘನತೆಗೆ ಕಡಿಮೆ ಶ್ರೇಣಿಯಲ್ಲಿ ನಿಮಗೆ ಸಿಗ್ತಿರ್ತದ. ಒಳ್ಳೆ ವ್ಯಾಪಾರ, ಒಳ್ಳೆ ಪ್ರಾಜೆಕ್ಟ್ ಇರ್ತದ, ಪ್ರತಿಫಲ ಸಿಗಂಗಿಲ್ಲ. ಬಿಸ್ನೆಸ್ ನಲ್ಲಿ ಮಾರ್ಜಿನ್ ಕಡಿಮೆ ಆಗ್ತದ, ಸಾಲ ಬಾಧೆಗಳು ಹೆಚ್ಚಿಗೆ ಆಗ್ತಾವ. ಸಾರಿಗೆ ಈಗ ಸೇಲ್ಸ್ ಮ್ಯಾನ್ ಇರ್ತಾನ, ಟಾರ್ಗೆಟ್ ಅಚೀವ್ ಆಗೋದಿಲ್ಲ.
ಬರೀ ಹಲಸಿನೇಷನ್. ಲಗ್ನದಲ್ಲಿ ರಾಹು ಇದ್ದಾನೆ, ಬರೀ ಪರಿಕಲ್ಪನೆ. ಯಾರೊಬ್ಬ ಭರವಸೆ ಕೊಡ್ತಾನೆ, ನಿನ್ಗೊಂದು ಹತ್ತೊಂದು ಕ್ಲೈಂಟ್ ಭೇಟಿ ಮಾಡಿಸ್ಬಿಡ್ತೀನಿ, ನಿನ್ಗಷ್ಟು ಬಿಸ್ನೆಸ್ ಕೊಡ್ತಾನೆ, ಇಷ್ಟು ಬಿಸ್ನೆಸ್ ಕೊಡ್ತಾನೆ. ಯಾವ ಬ್ಯಾಂಕ್ ಬೆಟ್ಟನೂ ಆಗುದಿಲ್ಲ, ನಿಮ್ಗೆ ಬಿಸ್ನೆಸ್ ಸಿಗಂಗಿಲ್ಲ. ಬರೀ ನೀವು ಆಶೆ ಒಳಗ, ಕಲ್ಪನೆ ಒಳಗ, ಭ್ರಾಂತಿ ಒಳಗೆ ಇರಬೇಕು, ದಿನಗಳು ಕಳಿಬೇಕು, ಎಲ್ಲ ಸಮಸ್ಯೆ ಮಾಡ್ಕೋಬೇಕು. ಹಿಂಗಾಗುವ ಸಾಧ್ಯತೆ ಕುಂಭರಾಶಿಯವರಿಗೆ ಹೆಚ್ಚಾಗಿದೆ. ಮತ್ತೆ ಬಹುಮುಖ್ಯವಾಗಿ ನೋಡ್ರಿ, ಲಗ್ನದಲ್ಲೇ ಶನಿ, ಲಗ್ನದಲ್ಲೇ ಮಂಗಳ, ಲಗ್ನದಲ್ಲೇ ಬುಧ, ಬುದ್ಧಿ, ದುಡುಕುವಿಕೆ, ಶನಿ ಆಲಸ್ಯ ಮೂರು ಸೇರಿ ಬಿಡ್ತದ. ನಿರಾಶಾಭಾವ, ಬೇಸರ, ಅಸಮಾಧಾನ, ಬೇಡ ಬೇಡಪ್ಪ ಅದರ ವೈರಾಗ್ಯ ಮನೋಭಾವ ಇವೆಲ್ಲ ಬರುವ ಸಾಧ್ಯತೆ ಇರ್ತದ. ಆದ್ರೆ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ಕರಾಶಿಯಲ್ಲಿ ಬರುವಂತಹ ಗುರು ನಿಮಗೆ ಸಮಾಧಾನವನ್ನ, ಕಾಲ ಕಾಲಕ್ಕೆ ನಿಮಗೆ ಬೇಕಾಗುವಂತಹ ಧೈರ್ಯವನ್ನ, ಅನುಕೂಲತೆಗಳನ್ನು ಮಾಡಿ ಕೂಡ ಕೊಡ್ತಾನ. ಈ ಕಾಲದಲ್ಲಿ ರಾಜಕಾರಣಿಗಳಿಗೆ, ರೈತರಿಗೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಬ್ಯೂರೋಕ್ರಾಟ್ಸ್ಗಳಿಗೆ, ದೊಡ್ಡ ದೊಡ್ಡ ಉದ್ಯೋಗದಲ್ಲಿರುವಂತಹ ಅಡ್ವೊಕೇಟ್ಸ್ ಏನಿರ್ತಾರಲ್ಲ, ಹೈಕೋರ್ಟ್ ಪ್ಲೀಡರ್ಸ್, ಸುಪ್ರೀಂ ಕೋರ್ಟ್ ಪ್ಲೀಡರ್ಸ್, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಇವರಿಗೆಲ್ಲ ಬಹಳ ತೊಂದರೆ ಇದೆ. ಬಹಳಷ್ಟು ಕಷ್ಟಗಳನ್ನು ಎದುರಿಸುವಿರಿ. ಇನ್ನು ಸರ್ಕಾರಿ ನೌಕರಿ ಮಾಡುವಂತವ್ರಿಗೂ ಕೂಡ ಸುಖ ಸುಮ್ಮನೆ ಟ್ರಾನ್ಸ್ಫರ್ ಆಗ್ಬೋದು, ಕಿರಿಕಿರಿ ಆಗ್ಬೋದು, ಅದನ್ನ ಮಾಡು ಇದನ್ನ ಮಾಡುವಂತ ಪ್ರೆಷರ್ ಬಹಳ ಬರ್ಬೋದು. ಏನು ಮಾಡಿದ್ರು ಮೇಲಾಧಿಕಾರಿಗಳಿಗೆ ಸಮಾಧಾನ ಇಲ್ದಂಗ ಆಗಬಹುದು. ಇವೆಲ್ಲ ಸಾಧ್ಯತೆ ಅವ. ಇನ್ನು ಕಾರ್ಪೊರೇಟ್ ವರ್ಲ್ಡ್ ಆಗಿರುವಂತಹ IT BT ಸೆಕ್ಟರ್ ಆಗಿರ್ತಕ್ಕಂತಹ ಟೆಕ್ನಿಕಲ್ ಫೀಲ್ಡ್ ಆಗಿರ್ಬೋದು, ನಾಟ್ ಟೆಕ್ನಿಕಲ್ ಫೀಲ್ಡ್ ಆಗಿರ್ಬೋದು, ಯಾರೇ ಆಗ್ಲಿ ನಿಮಗೂ ಕೂಡ ಇದೇ ಸಮಸ್ಯೆ ಅದ. ನೀವು ಕಷ್ಟಪಡಬೇಕು, ಬೇರೆಯವರು ಪ್ರತಿಫಲ ತಗೊಂಡು ಹೋಗ್ಬೇಕು. ಅಥವಾ ನೀವು ಎಷ್ಟೇ ಕೆಲಸ ಮಾಡಿದರೂ ನಿಮ್ಮ ಗ್ರೂಪ್ನಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ, ಟೀಮ್ ಲೀಡರ್ಸ್ಗಳಿಗೆ, ಪ್ರಾಜೆಕ್ಟ್ ಮ್ಯಾನೇಜರ್ಗಳಿಗೆ, ನಿಮ್ಮ ಇಮಿಡಿಯೇಟ್ ಬಾಸ್ಗಳಿಗೆ ಸಮಾಧಾನ, ತೃಪ್ತಿ ನಿಮ್ಮಿಂದ ಸಿಗಂಗಿಲ್ಲ. ನಿಮಗೇನು ಅನಿಸ್ತಿರ್ತದೆ ಕುಂಭರಾಶಿಯವರಿಗೆ? ನಾ ಬಹಳ ಕೆಲಸ ಮಾಡ್ಲಿಕ್ಕತ್ತೀನಿ, ನಾ ಬಹಳ ಪ್ರಯತ್ನ ಮಾಡ್ಲಿಕ್ಕತ್ತೀನಿ, ನಾ ಬಹಳ ಕಷ್ಟಪಡ್ಲಿಕ್ಕತ್ತೀನಿ ಅನಿಸ್ತದ. ಆದ್ರೆ ಪ್ರತಿಫಲ ಕುಂಭರಾಶಿಯವರಿಗೆ ಸಿಗಂಗಿಲ್ಲ. ಸಾಮಾನ್ಯವಾಗಿ ಹೇಳುವುದಾದರೆ ಸಾಡೆ ಸಾತಿ, ಜನ್ಮಸ್ಥ ರಾಹು, ಸಪ್ತಮದಲ್ಲಿರುವ ಕೇತು ಬಹಳ ತೊಂದರೆಯನ್ನು ಕೊಡ್ತಾರ. ಎಚ್ಚರಿಕೆಯಿಂದ ಇರಿ. ಹೊಸ ಬಿಸ್ನೆಸ್ ಮಾಡಬೇಡ್ರಿ, ಹೊಸ ಕೆಲಸ ಮಾಡಬೇಡ್ರಿ, ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ, ಮತ್ತೊಬ್ಬರು ನಂಬಿ ದುಡ್ಡು ಹಾಕಬೇಡ್ರಿ, ಮತ್ತೊಬ್ಬರನ್ನ ಪಾರ್ಟ್ನರ್ಶಿಪ್ ಮಾಡ್ಕೋಬೇಡ್ರಿ. ಯಾವುದನ್ನು ಮಾಡದೇ ಇದ್ದರೆ ಇದ್ದಿದ್ದರಲ್ಲಿ ಒಂದು ವರ್ಷ ಹೆಂಗಾರ ತಳ್ಳಿದ್ರಿ ಅಂದ್ರೆ ನಿಮಗೆ ಸಾಡೆ ಸಾತಿ ಹೋಗ್ತದ, ರಾಹು ಕೇತುವಿನ ಪ್ರಭಾವ ಹೋಗ್ತದ, ಗುರುವಿನ ಅನುಗ್ರಹ ಆಗ್ತದ. ಹಿಂಗ ಅನೇಕ ಸೌಕರ್ಯಗಳು ಸಿಗಲಿದೆ. ನವೆಂಬರ್ ನಂತರ ನೋಡ್ರಿ ಮತ್ತೆ 7ನೇ ಗುರು ಬರ್ತಾನೆ ನಿಮಗ. ಅವಾಗ ಒಂದ್ ಸ್ವಲ್ಪ ಮಾರ್ಗೀಯ ಆಗ್ತಾನ, ಒಂದ್ 3-4 ತಿಂಗಳು 5 ತಿಂಗಳು. ಅವಾಗ ಇನ್ನೂ ಹೆಚ್ಚಿನ ಅನುಕೂಲತೆ ಆಗುವುದಿದೆ. ಅವಾಗ ಅಲ್ಲಿ ಗುರು ಕೇತು ಸೇರಿ ಬಿಡ್ತಾರ. ನವೆಂಬರ್ ನಂತರ ಮತ್ತೆ ಚೇಂಜ್ ಆಗ್ತಾನೆ ಬಿಡ್ರಿ. ಕರ್ಕ ರಾಶಿಗೆ ಬರ್ತಾನ, ಈ ಕಡೆ ಮಕರ ರಾಶಿಗೆ ಹೋಗ್ತಾನ, ಮತ್ತೆ ಸ್ವಲ್ಪ ಪ್ರಭಾವ ಕಡಿಮೆ ಆಗ್ತದ. ಸೊ ನವೆಂಬರ್ ತನಕ ಬಹಳ ಸಾಧಾರಣ ಅದ, ಅಶುಭ ಅದ. ಎಚ್ಚರಿಕೆಯಿಂದ ಇರಿ. ಕುಂಭರಾಶಿಯವರು ಶನಿ ಕವಚ ಯಂತ್ರ, ಮಹಾಗಣಪತಿ ಪೂಜೆ, ಪ್ರತಿನಿತ್ಯ ಗಣಪತಿಯ ನಾಮಸ್ಮರಣೆ, ಪ್ರತಿನಿತ್ಯ ಶನಿದೇವರ ಯಂತ್ರಕ್ಕೆ ಎಳ್ಳು ಎಣ್ಣೆಯಿಂದ ದೀಪ ಹಚ್ಚಿ ಶನಿ ಕವಚ ಸ್ತೋತ್ರವನ್ನು ಜಪಿಸುವುದು ಬಹಳ ಮುಖ್ಯ. ಕುಲದೇವರ ಆರಾಧನೆಯನ್ನು ಮಾಡುವುದು, ಎಲ್ಲವನ್ನು ಬಿಡ್ರಿ. ಈಶ್ವರನಿಗೆ ಪ್ರತಿನಿತ್ಯ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಶಿವನ ದರ್ಶನ ಮಾಡುವುದರಿಂದ, ಎಲ್ಲೋ ಒಂದ್ ಕಡೆ ಪುರಾಣದಲ್ಲಿ ಬರ್ತದೆ, ಎಲ್ಲಾ ದೇವತೆಗಳು ಶಿವನನ್ನ ಕಾಣ್ಲಿಕ್ಕೆ ಸಾಯಂಕಾಲ ಬರ್ತಾರಂತ. ಆ ಕಾಲಕ್ಕೆ ನಾವು ಶಿವನನ್ನ ಕಾಣ್ಲಿಕ್ಕೆ ಹೋದ್ರೆ ಎಲ್ಲ ದೈವ ಅನುಗ್ರಹವು ನಮಗಾಗ್ತದ ಅಂತ ಎಲ್ಲೋ ಒಂದ್ ಕಡೆ ಶಿವಪುರಾಣದಲ್ಲಿಯೋ ಬೇರೆ ಒಂದು ಪುರಾಣದಲ್ಲಿ ಬರ್ತದೆ. ಹಾಗಾಗಿ ಪ್ರತಿನಿತ್ಯ ಸಾಯಂಕಾಲ ಶಿವನ ದರ್ಶನವನ್ನು ಮಾಡುವುದು, ಗಣಪತಿಯ ನಾಮಸ್ಮರಣೆಯನ್ನು ಮಾಡುವುದು, ಕುಲದೇವರ ಪ್ರಾರ್ಥನೆಯನ್ನು ಮಾಡುವುದು, ಶನಿ ಕವಚ ಯಂತ್ರವನ್ನು ಮನೆಗೆ ತರಿಸಿಕೊಂಡು ಆ ಶನಿ ಕವಚ ಯಂತ್ರವನ್ನು ದೇವರ ಮನೆಯಲ್ಲಿ ಸ್ಥಾಪಿಸಿ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚಿ ಶನಿ ಕವಚ ಸ್ತೋತ್ರವನ್ನು ಓದುವುದು, ಹನುಮಾನ ಚಾಲೀಸ, ರಾಮರಕ್ಷಾ ಸ್ತೋತ್ರ ಜಪಿಸುವುದರಿಂದಲೂ ಕೂಡ ಈ ವರ್ಷ ಹೇಗೋ ನೀವು ಪಾರಾಗ್ತೀರಿ. ಇಲ್ಲಿಗೆ ಕುಂಭರಾಶಿಯ ಪರಾಭವ ನಾಮ ಸಂವತ್ಸರದ 1 ವರ್ಷದ ಸಂಕ್ಷಿಪ್ತ ಯಥೋಕ್ತವಾದಂತಹ ಒಂದು ವರ್ಷ ಭವಿಷ್ಯದ ವಿವರಣೆ. ಬಹುಮುಖ್ಯವಾಗಿ ಹೇಳುವುದಾದರೆ, ನಾವು ನೇರ ಸಂದರ್ಶನವನ್ನ ಸೋಮವಾರದಿಂದ ಶುಕ್ರವಾರ ಹುಬ್ಬಳ್ಳಿಯಲ್ಲಿ, ಶನಿವಾರ ಮತ್ತೆ ಭಾನುವಾರ ವೀಕೆಂಡ್ ಅಂತ ನಾವೇನು ಕರಿತೇವೆ ಬೆಂಗಳೂರಿನಲ್ಲಿ ನೀಡುತ್ತೇವೆ. ಈ ಕೆಳಗೆ ಕಾಣುವಂತಹ ದೂರವಾಣಿ ಸಂಖ್ಯೆಗೆ ಆಸಕ್ತರು, ನಮ್ಮನ್ನ ಕಾಣಬೇಕು ಎನ್ನುವ ಆಸಕ್ತರು ಈ ನಂಬರ್ಗೆ ಸಂಪರ್ಕಿಸಿ ನಮ್ಮನ್ನ ಕಾಣಬಹುದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.